ಬೆಳಗಾವಿ ಲೋಕಸಭಾ ಅಖಾಡದಲ್ಲಿ ಪಂಚಮಸಾಲಿ ಪಾಲಿಟಿಕ್ಸ್ ಕೂಡ ಬಹಳ ಜೋರಾಗಿ ನಡೀತಾ ಇದೆ. ಈಗ ಲಿಂಗಾಯತ ವೀರಶೈವ ಲಿಂಗಾಯತ ಅನ್ನುವಂಥದ್ದಾಯ್ತು. ಈಗ ಲಿಂಗಾಯತರಲ್ಲೇ ಯಾವ ಪಂಗಡ ಅನ್ನುವಂಥದ್ದು ಈಗ ಕೆಲ ನಾಯಕರುಗಳು ಪ್ರಶ್ನೆಗೆ ಶುರು ಮಾಡ್ಕೊಂಡಿದ್ದಾರೆ. ಒಬ್ರು ನಾಯಕರು ಈ ಪಂಗಡ ನೋಡಿ, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪಂಚಮಸಾಲಿ ಲಿಂಗಾಯತ ಅಲ್ಲ. ಹೆಬ್ಬಾಳ್ಕರ್ ಲಿಂಗಾಯತದ ಬಣಜಿಗ ಸಮುದಾಯದವರು. ಮುರುಗೇಶ್ ನಿರಾಣಿ ಕೊಟ್ಟಿರುವಂತ ಹೇಳಿಕೆ. ಮದುವೆಗೂ ಮುನ್ನ ಲಕ್ಷ್ಮಿ ಅವರು ಪಂಚಮಸಾಲಿ ಆಗಿದ್ರು. ಆದ್ರೆ ಲಕ್ಷ್ಮಿ ಅವರು ರವೀಂದ್ರ ಅವರನ್ನ ಮದುವೆ ಆಗ್ತಾರೆ. ರವೀಂದ್ರ ಅವರು ಲಿಂಗಾಯತ ಬಣಜಿಗ ಕಮ್ಯುನಿಟಿಗೆ ಸೇರಿದಂತವ್ರು. ಹಿಂಗಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಬಣಜಿಗ ಆದ್ಮೇಲೆ ಪುತ್ರ ಮೃಣಾಲ್ ಕೂಡ ಬಣಜಿಗನೇ. ಇವ್ರು ಹೆಂಗೆ ಪಂಚಮಸಾಲಿ ಆಗ್ತಾರೆ? ಅಂದ್ರೆ ಮದುವೆ ಆದ್ಮೇಲೆ ಪತಿ ಯಾವುದು ಸಮುದಾಯಕ್ಕೆ ಸಂಬಂಧಪಟ್ಟಾರೋ ಅದು ಬರುತ್ತೆ. ಹಂಗಾಗಿ ಇವ್ರು ಬಣಜಿಗ, ಇವರು ಪಂಚಮಸಾಲಿ ಅಲ್ಲ ಅಂತ ಟೀಕೆ ಮಾಡಿದ್ದಾರೆ. ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪದೇ ಪದೇ ನಾವು ಕಿತ್ತೂರು ಚೆನ್ನಮ್ಮನ ವಂಶಸ್ಥರು, ಅವ್ರ ರಕ್ತ ಹಂಚ್ಕೊಂಡೇ ಹುಟ್ಟಿದೀವಿ ಅನ್ನುವಂಥ ಮಾತನ್ನು ಅವರಷ್ಟೇ ನಾವು ವೀರರು, ಸೂರರು, ಧೀರರು ಅನ್ನೋಂಥದ್ದನ್ನು ಮಾತಾಡ್ತಾರೆ. ನಾನೊಂದು ಸ್ಪಷ್ಟೀಕರಣ ಕೊಡುವಂಥದ್ದು, ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮಗೆ ಸರಿ ಆಗುವುದು ಅಂತ ಇಡೀ ಕರ್ನಾಟಕದಲ್ಲೆಲ್ಲ ದೇಶದಲ್ಲಿ ಯಾರೂ ಹುಟ್ಟಿಲ್ಲ. ಯಾಕಂದ್ರೆ ಅಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಅವರು ತೊಡೆತಟ್ಟಿ ಅವ್ರನ್ನ ಹಿಮ್ಮೆಟ್ಟಿಸಿರುವಂಥದ್ದು ಇಡೀ ಹೆಣ್ಣು ಕುಲಕ್ಕೆ ಒಂದು ಧೀರ ಮತ್ತು ವೀರ ಆ ಸಾಮರ್ಥ್ಯವನ್ನು ಹೇಳಬೇಕಾದಂದರೆ ಅದಕ್ಕೆ ಮತ್ತೊಂದು ಉದಾಹರಣೆ ಇಲ್ಲ, ಅದೇ ತಾಯಿ ವೀರರಾಣಿ ಕಿತ್ತೂರು ಚೆನ್ನಮ್ಮ. ನಾನು ಹೇಳ್ತಾ ಇರುವಂಥ ಸ್ಪಷ್ಟೀಕರಣ ಕೊಡ್ತಾ ಇರುವಂಥದ್ದು, ಲಕ್ಷ್ಮೀ ಹೊಟ್ಟಿವೇಳಿಯವರು ಅವರು ವೀರಶೈವ ಲಿಂಗಾಯತ ಪಂಚಮಸಾಲಿ, ರವೀಂದ್ರ ಹೆಬ್ಬಾಳ್ಕರ್ ಅವರು ವೀರಶೈವ ಲಿಂಗಾಯತ ಬಣಜಿಗ. ಒಂದು ವೇಳೆ ಮದುವೆ ಆದಮೇಲೆ ಗಂಡನ ಸರ್ನೇಮು ಮತ್ತು ಗಂಡನ ಕಮ್ಯುನಿಟಿ ಬರ್ತಾ ಇದೆ. ಆವಾಗ ಮೃಣಾಲ್ ರವೀಂದ್ರ ಹೆಬ್ಬಾಳ್ಕರ್ ಅವರು ತಂದೆಯ ಕಮ್ಯುನಿಟಿನಲ್ಲಿ ಬರ್ತಾ ಇರೋದ್ರಿಂದ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಅನ್ನಿಸ್ತದೆ ಅವರು ವೀರಶೈವ ಲಿಂಗಾಯತ ಬಣಜಿಗ. ಅದರ ಸಲುವಾಗಿ ಅವ್ರು ಪದೇ ಪದೇ ಇದನ್ನು ಬೆನ್ತಟ್ಟು ಹೇಳುವಂಥದ್ದು ಹೋಟಿನ ಆಸೆ ಸಲುವಾಗಿ ಮಾಡ್ತಾ ಇದ್ದಾರೆ. ಅದು ದಯವಿಟ್ಟು ಅದನ್ನು ರಿಪೀಟ್ ಮಾಡಬಾರ್ದು. ಪಂಚಮಸಾಲಿ ಮತಗಳನ್ನು ಸೆಳೆಯುವ ಸಲುವಾಗಿ ಭಾಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆಯಲ್ಲ.